ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ನಿವೃತ್ತ ಉರ್ದು ಶಿಕ್ಷಕರಿಗೆ ಅದ್ದೂರಿ ಸನ್ಮಾನ. ಶಿಕ್ಷಣ ಸಮಾಜ ನಿರ್ಮಾಣದ ಮೂಲಾಧಾರ. ಗಣ್ಯರ ಅಭಿಮತ. ಅಬು ಗ್ಯಾಸ್ ಹಾಗೂ ಕರ್ನಾಟಕ ಎಲೆಕ್ಟ್ರಾನಿಕ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಿವೃತ್ತ ಉರ್ದು ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ಆತ್ಮೀಯ ಹಾಗೂ ಅದ್ದೂರಿ ವಾತಾವರಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ರಾಯಲ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಅಸ್ಲಾಂ ಪಟೇಲ್ ಮಾತನಾಡಿ, ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಹಾಗೂ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಅಲ್ತಾಫ್ ಬೋರಾಮಣಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಶಿಕ್ಷಕರು ಸಮಾಜದ ಶಿಲ್ಪಿಗಳಾಗಿದ್ದು ಅವರ ಸೇವೆ ಎಂದಿಗೂ ಸ್ಮರಣೀಯವಾಗಿರುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಬಶೀರ್ ಅಹಮದ್, ಮೊಹಮ್ಮದ್ ಫಾರೂಕ್ ತುರ್ಕಿ, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಅಲ್ತಾಫ್ ಬೋರಾಮಣಿ ಸೇರಿದಂತೆ ಹಲವು ಗಣ್ಯರು ಮಾತನಾಡಿದರು. ಶಿಕ್ಷಣವು ಮಾನವನ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ಸಮಾಜದ ಪ್ರಗತಿಗೆ ಅತ್ಯಂತ ಅವಶ್ಯಕವಾದ ಮೂಲಾಧಾರವಾಗಿದೆ. ಇದು ಕೇವಲ ಅಕ್ಷರ ಜ್ಞಾನವನ್ನು ನೀಡುವುದಲ್ಲದೆ ವ್ಯಕ್ತಿಯಲ್ಲಿ ವಿವೇಕ, ಉತ್ತಮ ನಡತೆ ಮತ್ತು ಸಮಾಜಮುಖಿ ಚಿಂತನೆಯನ್ನು ಬೆಳೆಸುವ ಶಕ್ತಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾವಲಂಬಿಯಾಗಿ ಬದುಕಲು ಹಾಗೂ ಸಶಕ್ತ ಪ್ರಜೆಯಾಗಿ ರೂಪುಗೊಳ್ಳಲು ಶಿಕ್ಷಣ ಅನಿವಾರ್ಯವಾಗಿದೆ. ಆದ್ದರಿಂದ ಸೇವೆಯಲ್ಲಿರುವ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಉತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ತಮ್ಮ ಅಮೂಲ್ಯ ಕೊಡುಗೆ ನೀಡಬೇಕು ಎಂದು ಸಲಹೆ ನೀಡಿದರು. ನಿವೃತ್ತ ಶಿಕ್ಷಕರನ್ನು ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಿದ ಅಬು ಗ್ಯಾಸ್ ಹಾಗೂ ಕರ್ನಾಟಕ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಗಳ ಸಾಮಾಜಿಕ ಕಳಕಳಿಯನ್ನು ಗಣ್ಯರು ಶ್ಲಾಘಿಸಿ ಸಂಸ್ಥೆಗಳ ಸೇವಾ ಮನೋಭಾವಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಗುಲ್ಬರ್ಗಾ ಬಾಬು ಬೇಪಾರಿ, ಮಹಮ್ಮದ್ ರಫಿ ಬಗಲಿ, ಸಹಶಿಕ್ಷಕರಾದ ಮೈಬೂಬ್ ಪಟೇಲ್, ಫಯಾಜ್ ಚೌಧರಿ, ಇಸಾಕ್ ಇಂಡಿಕರ್, ಅಬು ತಾಲಿಬ್ ಹೊಸೂರ್, ರಾಜು ಭಗವಾನ್, ತುರಾಬು ಪಠಾಣ್, ಅಬ್ಬು ಮಾದೇವ, ಮಹಮ್ಮದ್ ಇಕ್ಬಾಲ್ ಪಠಾಣ್, ರಂಜಾನ್ ಇಂಡಿಕರ್, ಇಸ್ಮಾಯಿಲ್ ವಾಲಿಕಾರ್ ಹಾಗೂ ಜಾವೀದ್ ಪಟೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶಿಕ್ಷಕರಾದ ಮೊಹಮ್ಮದ್ ರಫೀಕ್ ಜಂಬಿಗಿ ಅವರು ನಿರೂಪಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟರು. ವರದಿ ಮೀರ್ ನಬಿ ಸುಲ್ತಾನ್ ಇಂಡಿ. ಅಬು ವೆಟ್ ಮೆಡಿಕಲ್. ನಮ್ಮಲ್ಲಿ ಎಲ್ಲಾ ತರಹದ ಪಶು ಪ್ರಾಣಿಗಳ ಔಷಧಿಗಳು ಹಾಗೂ ಪೆಟ್ ಫುಡ್ ಯೋಗ್ಯ ದರದಲ್ಲಿ ಸಿಗುತ್ತವೆ. ಸಂಪರ್ಕಿಸಿ. ಬಸ್ ನಿಲ್ದಾಣ ಹಿಂದುಗಡೆ, ತೌಹೀದ್ ಮಸ್ಜಿದ್ ಹತ್ತಿರ, ಸಿಂದಗಿ. ಕರೆ ಮಾಡಿ 9900803416.